ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದ್ರು ಈ ಥರ ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಸಂಭ್ರಮಕ್ಕೆ ಸೇರೋದಕ್ಕೆ ಕಾರಣ ಟೆಕ್ನಿಷಿಯನ್ಸು ಮತ್ತು ಕಲಾವಿದಗಳು ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 55 ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟ್ ಗೌಡ್ರನ್ನ ಮೀಟ್ ಮಾಡಿದಾಗಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ, ಈ ಸಿನಿಮಾ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನನಗೆ ಈ ಥರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗಲಿ, ಅವರು ಇಂಥ ಒಳ್ಳೆ ಸಿನಿಮಾಗಳನ್ನ ತುಂಬ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ. ಥ್ಯಾಂಕ್ ಯು. ದಿನ ಪೂರೈಸಿದ್ದು ಒಂದು ಖುಷಿಯಾದ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಮೋಹನ್ ಸರ್ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಜನ ಬರ್ತಿಲ್ಲ, ನೋಡ್ತಿಲ್ಲ ಅಂತ ಹೇಳುವ ಒಂದು ಮಾತು ನಡೀತಾರ ಮಧ್ಯದಲ್ಲಿ ಇವತ್ತೊಂದು 50 ಡೇಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ವಿಶಿಂಗ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಾನು ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ. ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟಾಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ದರು. ಸೊ ಅವ್ರ ಸಿನಿಮಾನು ಅದೇ ರೀತಿ ಬಂದೈತೆ ಆ್ಯಂಡ್ 50 ಡೇಸ್ ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರ್ ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್, ಆಲ್ ದ ಮೂವೀಸ್. ಆ್ಯಂಡ್ ಯಶಿಕಾ ಅವರು ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟ್ ಗೌಡರು ಒಂದು 50 ಡೇಸ್ ಸಿನಿಮಾನ ಇಲ್ಲಿವರೆಗೂ ತರೋದು, ಒಂದು ಪಬ್ಲಿಸಿಟಿ ಮಾಡೋದು, ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಅವರ್ ಟೀಮ್, ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇನ್ನೂ ಒಂದು 50 ದಿನ ಅಲ್ಲ 100 ದಿನ ಒಳ್ಳೆ ಅಂತ ಕೇಳ್ಕೊತೀನಿ. ನಾನು ಗೆಳೆಯ, ನನ್ನ ಆತ್ಮೀಯರು ರಾಘವೇಂದ್ರ ರೆಡ್ಡಿ, ನನ್ನ ಸ್ನೇಹಿತರು, ಮಳವಳ್ಳಿ ಪ್ರಸನ್ನವರು ನಮ್ಮ ಪತ್ರಿಕೆಯ ಸಂಪಾದಕರಾಗಿದ್ದರು ಮತ್ತು ಭಾಳ ದೊಡ್ಡ ಬರಹಗಾರರು. ಬಟ್ ಅವರಿಗೆ ಬರಹಕ್ಕಿಂತ ಸಿನಿಮಾಗಳ ಮೇಲೆ ಹುಚ್ಚು ಪ್ರೀತಿ, ಅತೀವವಾದ ಪ್ರೀತಿ, ಅದು ಇಲ್ಲಿ ತನಕ ಕರ್ಕೊಬಂದಿದೆ ಅವರನ್ನು. ಯಾವಾಗ ನಾವು ಯೂಟ್ಯೂಬಲ್ಲಿ ಕೌಂಟ್ಗಳನ್ನು ಶುರು ಮಾಡಿದ್ವೋ 1 ಮಿಲಿಯನ್ 2 ಮಿಲಿಯನ್ಸ್ ಅಂತ ಹೇಳ್ಬಿಟ್ಟು, ಅವತ್ತು ನಾವು ಥಿಯೇಟ್ರಲ್ಲಿ ಡೇಸನ್ನು ಕೌಂಟ್ ಮಾಡೋದು ಬಿಟ್ಬಿಟ್ವಿ. 25 ದಿವಸ ಅಂತ ಪೋಸ್ಟ್ ನೋಡಿನೇ ಎಷ್ಟೊಂದು ದಿವಸ ಆಗೋಗಿತ್ತು. 50 ದಿವಸ ಆಗಿದೆ ಅಂತಂದರೆ ಇದು ನಮ್ಮ ಖುಷಿಗೆ ಹೇಳ್ಕೊತೀವಿ ಹೊರತು ನಿಜವಾಗ್ಲೂ ಆಯ್ತು ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಒಂದು ವರ್ಗ, ಒಂದು ಪ್ರೇಕ್ಷಕರು, ಮಕ್ಕಳು, ಕೆಲವು ಮಠಗಳು, ಶಾಲೆಗಳು ಸಹಕಾರ ಮಾಡಿದ್ದಾರೆ, ನೋಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಆಗಬೇಕಾಗಿದ್ದು ನಿಜವಾಗ್ಲೂ 50 ದಿವಸದ ಆದಂತಹ ಕಂಟೆಂಟು ಕನ್ನಡದಲ್ಲಿ ಇದ್ದಾವೆ. ಆ ಸಿನಿಮಾಗಳನ್ನು ನಾವು ನಂಬಿಕೆ ಕಳ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ಕಂಪ್ಲೀಟಾಗಿ ನಂಬಿಕೆಯನ್ನು, ಪ್ರೇಕ್ಷಕರ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮತ್ತೆ ಬಂದು ಅವರೆಲ್ಲ ನೋಡಿ 50 ದಿವಸ ಆಗುತ್ತೆ ಅನ್ನೋಂತಹ ಭ್ರಮೆಗಳು ಯಾರಿಗೂ ಇಲ್ಲ. ಆದರೂ ಈ ಕಾಲಘಟ್ಟದಲ್ಲಿ ಒಂದು ಭರವಸೆಯಾಗಿ ಸಿನಿಮಾ ಒಂದಷ್ಟು ಸಂದೇಶವನ್ನು ಹೊತ್ತು ಬಂದಿದೆ. ಆ ಕಾರಣಕ್ಕೋಸ್ಕರ ಆದರೂ ಇದು ನೋಡಬೇಕು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದಾಗೆ ಒಂದಷ್ಟು ಚರ್ಚೆಗೆ ಒಳಪಡಬೇಕು. ಅವರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಯಾಕಂದರೆ ಆಗಲೇ ನಿರೂಪಕಿ ಸ್ನೇಹ ಮಾತಾಡ್ತಾ ಹೇಳ್ತಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಿನಿಮಾ ಮಾಡಿದ್ದಾರೆ ಅಂತ. ನಾನು ಆ ಅಭಿಪ್ರಾಯವನ್ನೇ ವಿರೋಧಿಸ್ತೇನೆ. ಯಾಕಂದರೆ ಫಲಾಪೇಕ್ಷೆ ಇಲ್ಲದ ಸಿನಿಮಾ ಯಾಕೆ ಮಾಡಬೇಕು? ಇದು ಸೇವೆ ಅಲ್ಲ, ಇದು ಉದ್ಯಮ. ಇದು ಮಾಡಿ ಒಳ್ಳೆ ದುಡ್ಡು ಹಾಕಿ ದುಡ್ಡು ತೆಗೆಯೋ ಥರನೇ ಒಂದು ಗಟ್ಟಿಯಾದ ಕಥೆಯನ್ನು ಕನ್ನಡ ಪ್ರೇಕ್ಷಕರು ಮೆಚ್ಚುವಂತಹ, ಕನ್ನಡದ ಸಿನಿಮಾದ ಒಂದು ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸುವಂತಹ ಸಿನಿಮಾಗಳಿಗೆ ಹೂಡಿಕೆ ಆಗಬೇಕು ಮತ್ತು ಅದು ನೋಡಿ ದುಡ್ಡು ಮಾಡಬೇಕು. ನಾವು ಆ ರೀತಿಯಂತಹ ಒಂದು ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಕನ್ನಡ ಸಿನಿಮಾಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಕೆಲಸ ಮಾಡಿದ ರೆಡ್ಡಿ ಅವರಿಗೆ, ಹುಡುಗ ಅವರ ಮಗನನ್ನು ಹೀರೋ ಮಾಡಿದರೂ ಕೂಡ ಅವರು ಈಗಾಗಲೇ ಮುಂದೆ ಬಹುಶಃ ಈ ತೆಲುಗು ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ ವಿಷಯ. ಆಲ್ ದಿ ಬೆಸ್ಟ್. ಆಮೇಲೆ ಈ ಹುಡುಗಿನ ಇವರು 50 ದಿವಸ ಸಿನಿಮಾ ಅಂತ ಹೇಳಿ ನಂಬಿಸ್ತಿದ್ದಾರೆ, ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ಮತ್ತು ಆ ಹುಡುಗಿನ ಹೀರೋಯಿನ್ ಇಟ್ಬಿಟ್ಟು ಬಾಲನಟಿ ಅಂತ ಹೇಳ್ತಿದ್ದಾರೆ, ಅದನ್ನು ನಂಬಬೇಕು ಈಗ. ಮತ್ತು ಮಕ್ಕಳ ಸಿನಿಮಾ ಅಂತ ಬೇರೆ ಹೇಳ್ತಿದ್ದಾರೆ, ಅದನ್ನು ನಂಬ್ತಾ ಇದ್ದೀವಿ. ಸೊ ಇಷ್ಟೊಂದು ನಂಬಿಕೆಗಳನ್ನು ಇಟ್ಕೊಂಡು ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಪ್ರಸನ್ನ ಸರ್, ಆಲ್ ದಿ ಬೆಸ್ಟ್. ನನಗೆ ವೆಂಕಟ್, ಆಲ್ ದಿ ಬೆಸ್ಟ್. Don't complain about your labor problem to the world. Show them the baby because the world expects results ಅಂತಾರೆ. ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ ಕೊರಗ್ತಾ ಇರೋ ನಡುವೆ ಯಾವುದನ್ನು ಕೇರ್ ಮಾಡದೆ ಒಂದು ಸಿನಿಮಾ ಮಾಡಿ 50 ದಿನದ ಗಡಿ ದಾಟಿಸಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾದ ವಿಷಯ.
ಎಕ್ಸ್ಟ್ರಾರ್ಡಿನರಿ ವರ್ಕ್. ಅದು ಒಂದು ಆಫ್ ವೀಕ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜುದ್ ಒಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜು ಸರ್ದು. ರಾಜೇಶ್ ರಾಮನಾಥ್ ಕೂತಿದ್ರಲ್ವಾ ಇದರಲ್ಲಿ, ಮುಹೂರ್ತ ಒಟ್ಟಿನಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಜನ ಹಾರೈಸಿದ್ದಾರೆ. ನನ್ನ ಹಾರೈಕೆನೂ ಇದೆ, ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ನಾನು ಹಾರೈಸ್ತೇನೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಮೊನ್ನೆ ನಮ್ಮ ಆಫೀಸಲ್ಲಿ ಒಂದು ಮೊಮೆಂಟು ಒಂದು ಕಡೆ ಬಿದ್ದಿತ್ತು. ನಮ್ಮ ಹುಡುಗ ಅದೆಲ್ಲ ಎಸ್ತಿದ್ದ. ನಾನು ಹಿಂಗೆ ಪಾಸ್ ಆಗ್ತಾ ನೋಡಿದೆ, 100 days ಶೇಡ್ ಅದು ಪಿಕ್ಚರ್. ನಾನು ಬಾಯಿಗೆ ಬಂದಂಗೆ ಬೈದು ಅದನ್ನು ತೆಗೆಸಿಟ್ಟೆ. ಇದು ಯಾಕೆ ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ನಾವು 100 daysಗಳು, ಸಿಲ್ವರ್ ಜೂಬ್ಲಿಗಳು ನೋಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಅಂಥ ಒಂದು ದೊಡ್ಡ ಪೈಪೋಟಿ ಯುಗದಲ್ಲಿ ನಾವು ಕಾಲಿಟ್ಟಾಗಿದೆ. ಇನ್ನು ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ 20-30 ದಿವಸ ದಾಟದೆ ಭಾಳ ದೊಡ್ಡ ಶ್ರಮದ ಕೆಲಸ ಆಗಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ಪರವಾದ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವಂಥ ಕನ್ನಡದ ಧ್ವನಿಯನ್ನು ಭಾಳ ಸ್ಪಷ್ಟವಾಗಿ ಇಡೀ ಸಿನಿಮಾದಲ್ಲಿ ಬಿಂಬಿಸಿರುವಂಥ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ಗಜಪ್ರಸವ. ಅಂಥದ್ರಲ್ಲಿ ಸಿನಿಮಾ ಆದಮೇಲೆ ಒಂದು ಮುಖ್ಯವಾಹಿನಿಯಿಂದ ಹೊರಗುಳಿಯುವಾಗ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಸಾಮಾನ್ಯವಾಗಿ ಆಯ್ತು ಬಿಡಪ್ಪ, ಏನೋ ಹೋಯ್ತು ಬಂತು ಅನ್ನೋ ಥರ. ಆದರೆ ರಾಘವೇಂದ್ರ ರೆಡ್ಡಿಯವರು, ಪ್ರಸನ್ನ ಅವರು, ಒಂದು ರೀತಿ ನಮ್ಮ ವೆಂಕಟ್ ಎಲ್ಲ ಭಾಳ ಹಠಮಾರಿಗಳು, 3 ಹಠಮಾರಿಗಳೇ. ಆ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಲೇಬೇಕು, ಬೇರೆ ಬೇರೆ ಕಡೆಗೆ ತಲುಪಿಸ್ಲೇಬೇಕು ಅಂತ ಹೇಳಿ ಆ ಸಿನಿಮಾ ತಲುಪಿಸೋದಿದೆಯಲ್ಲ, ಇದು ನಮಗೆ ಒಂದು ಮಾದರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು ಮಾದರಿ. ನಾವು ಇದನ್ನ ಬೇರೆ ಬೇರೆ ಸಿನಿಮಾಗಳಿಗೂ ಕೂಡ ಇದನ್ನ ಫಾಲೋ ಮಾಡಬೇಕು ಅಂತ.